ಹತ್ಯೆ ಆದ ನಂತರದಲ್ಲಿ ಬಿಜೆಪಿ ಎಲ್ಲ ಒಂದು ಕೋಮು ಸಂಘರ್ಷಕ್ಕೆ ಇದನ್ನು ಬಳಸ್ಕೊಳ್ತಾ ಇದೆ ಅಂತೇಳಿ ಕಾಂಗ್ರೆಸ್ನವರು ಪದೇ ಪದೇ ಆರೋಪ ಮಾಡ್ತಾ ಇರುವಂಥದ್ದು ಸರ್. ಕಾಂಗ್ರೆಸ್ದವರು ನಾನು ಮತ್ತೆ ಯಾಕೆ ನನ್ನ ಹತ್ರ ಹೇಳಿಸ್ತೀರಿ, ಅವ್ರ ವೈಫಲ್ಯಗಳನ್ನೆಲ್ಲ ಮುಚ್ಕೊಳ್ಳೋದಕ್ಕೆ ಬಿ ಜೆ ಪಿಯನ್ನು ದೂಷಿಸೋದೇ ಅವರ ಕೆಲಸ. ಅವ್ರ ಎಲ್ಲ ದೌರ್ಬಲ್ಯ, ದೋಷ, ಭ್ರಷ್ಟಾಚಾರ, ಅವ್ರದ್ದು ಏನೇನು ಅಸಮರ್ಥತೆಯ ತುದಿಯ ಆಡಳಿತದ ಸ್ಥಿತಿ ಇದೆಯೋ ಅದೆಲ್ಲವನ್ನೂ ಮುಚ್ಕೊಳ್ಳೋದು ಹೇಗೆ ಅಂದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಬೈಯೋದು, ಇಲ್ಲ RSSಗೆ ಬೈಯೋದು, ಇಲ್ಲ BJP ಕರ್ನಾಟಕದಲ್ಲಿ ಬೈಯೋದು. ತಮ್ಮ ಮೇಲಿನ ಜವಾಬ್ದಾರಿ ನಿರ್ವಹಿಸೋ ಕೆಲಸ ಮಾಡಲಿ ಅವರು ಮೊದಲು, ಅಷ್ಟೇ ನಾನು ಆಗ್ರಹಿಸೋದು. ನೀವೇನೋ ಕೇಳ್ತೇನೆ ಲಾಸ್ಟ್. ಅಲ್ಲ ಅಲ್ಲ ಇದನ್ನು ನಾನು ಈಗ ಈ ಗಂಭೀರವಾದ ವಿಷಯ ಇನ್ನಷ್ಟು ಹೆಚ್ಚು ಗಂಭೀರತೆಯನ್ನು ದಿನದಿಂದ ದಿನಕ್ಕೆ ಪಡಿತಾ ಇದೆ. ಏಕೆಂದರೆ ದೇಶದ ರಕ್ಷಣೆಯ ವಿಷಯ ಇದು. ಹಾಗಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳೂ ಬರ್ತಾ ಇದೆ. ರಾಜ್ಯ ಸರ್ಕಾರವೂ ಇದಕ್ಕೆ ಗಂಭೀರವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿದೆ. ಹುಡುಕೋ ಪ್ರಯತ್ನ ಬೇರೆ ರಾಜ್ಯದಲ್ಲಿ ಮಾಡದಂತೆ ಇಲ್ಲಿ ಮಾಡೋದಕ್ಕೇನಾಗಿದೆ? ನಾನು ಕನ್ಸ್ಟ್ರಕ್ಷನ್ ಕಂಪನಿಯವ್ರಿಗೆ ಹೇಳ್ರಿ, ನಿಮ್ಮಲ್ಲಿ ಕೆಲಸ ಮಾಡ್ತಿರೋರು ಡೀಟೇಲ್ ಕೊಡ್ರಿ ಅಂತ. ಕಾರವಾರಕ್ಕೆ ಬಂದು ಬಂಗಾರದ ಕೆಲಸ ಮಾಡ್ತಿರೋರಿಗೆ ಹೇಳಿ ಯಾರ್ಯಾರು ಇದ್ದಾರೆ ನಿಮ್ಮ ಹತ್ರ ಕೆಲಸದವ್ರು ವಿವರ ಕೊಡಲಿ ಅಂತ. ಭಟ್ಕಳದಲ್ಲಿ ಹೋಗಿ ಅಲ್ಲಿ ಯಾರ್ಯಾರು ಕಾನೂನು ಬಾಹಿರವಾಗಿದ್ದಾರೆ ಅಂತ ಹೇಳಿ, ಈ ಕಾಫಿ ಪ್ಲಾಂಟೇಷನ್ನಲ್ಲಿ ಹೋಗಿ ಹೇಳಿ ಎಲ್ಲೆಲ್ಲಿ ಅವರು ಬಂದಿದ್ದಾರೆ ಅಂತ. ಅಂದರೆ ವಿವರ ತೊಗೋಬೇಕಲ್ಲ. ರಾಜ್ಯ ಸರ್ಕಾರ ವಿವರ ತೊಗೊಳ್ಲಿಕ್ಕೆ ಮುಂದಾಗದೆ ಹೋದರೆ ದಾಖಲೆಗಳನ್ನೇ ನೋಡಿ, ನಿಮ್ಮ ವೀಸಾ ಆಫೀಸಿಂದ, ಪಾಸ್ಪೋರ್ಟ್ ಆಫೀಸಿಂದ, ಟ್ರಾವೆಲ್ ಏಜೆನ್ಸಿಗಳಿಂದ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬಂದಿದ್ದಾರೆ ಅಷ್ಟೇ ನೋಡಿದರೆ ಯಾವ ದಾಖಲೆನೂ ಸಿಗೋದಿಲ್ಲ. ಇದನ್ನು ಮಾಡಬೇಕು ಅಂತ ನಾನು SP ಅವರಲ್ಲೂ ಹೇಳಿದ್ದೀನಿ ಮತ್ತು ಸರ್ಕಾರಕ್ಕೂ ಆಗ್ರಹಿಸ್ತಾ ಇದ್ದೇನೆ. ಅಗತ್ಯ ಆಡಳಿತಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಮಳೆಗಾಲದಲ್ಲಿ ಅನಾಹುತ ಆಗದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ.